2 ವರ್ಷದಲ್ಲಿ ಸಾವಿರಾರು ಕೋಟಿ, ಸುಮಾರು 1 ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆಗಳನ್ನು ಹಾಕಿದ್ದಾರೆ 2 ವರ್ಷದಲ್ಲಿ. ಪೆಟ್ರೋಲು, ಡೀಸೆಲ್ಲು, ಸ್ಟ್ಯಾಂಪ್ ಡ್ಯೂಟಿ, ಆಲ್ಕೋಹಾಲು, ಹಾಲು, ಸುಮಾರು 1 ಲಕ್ಷಕ್ಕೂ ಮೇಲೆ ತೆರಿಗೆಗಳನ್ನು ಹಾಕಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಹಾಕಿದ್ದೀರಾ? ಯಾವ ಪುರುಷಾರ್ಥಕ್ಕೆ ಈ ತೆರಿಗೆಗಳನ್ನು ಹೇರಿ ಜನಗಳ ಮೇಲೆ ಇಷ್ಟೊಂದು ತೆರಿಗೆಗಳನ್ನು ಹಾಕ್ಬಿಟ್ಟು ಇವತ್ತು ನಾವೇನೋ ದೊಡ್ಡ ಸಾಧನೆ ಮಾಡಿದ್ದೀರಿ ಅಂತೇಳಿ ಸಮಾವೇಶ ಮಾಡಕ್ಕೆ ಹೋಗ್ತಾ ಇರೋವಂಥದ್ದು ನಾಚಿಕೆಗೇಡು. ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಪಾರ್ಟಿಗೆ ಈ ಸಮಾವೇಶನೇ ನಾಚಿಕೆಗೇಡಿನ ಸಮಾವೇಶ. ಒಂದು ಸಮಾವೇಶ ಮಾಡಬೇಕಾದ್ರೆ ಜನ ಖುಷಿಯಿಂದ ಇರಬೇಕು, ಸಂತೋಷದಿಂದ ಇರಬೇಕು. ಅಂತ ಸಂದರ್ಭದಲ್ಲಿ ಸಮಾವೇಶ ಮಾಡೋದು ನೋಡಿದ್ದೀನಿ. ಇಲ್ಲಿ ಸಾವಿನ ಮೇಲೆ 11 ಜನ ಸಾವು, ಇನ್ನೂ ಆ ಸೂತಕದ ಕಳೆ ಹಂಗೆ ಇದೆ. ಬಾಣಂತಿಯರ ಸಾವಿನ ಸೂತಕದ ಕಳೆ ಹಂಗೆ ಇದೆ. RCBದು ಹಂಗೆ ಇದೆ. ರೈತರ ಆತ್ಮಹತ್ಯೆಗಳು ಹಾಗೇ ಇದೆ. ಇಷ್ಟರ ಮೇಲೆ ನೀವು ಸಮಾವೇಶ ಮಾಡಿದಿರ ಅಂತ ಹೇಳಿದ್ರೆ ಇದಕ್ಕಿಂತ ಕೆಟ್ಟ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ನೋಡಕ್ ಸಾಧ್ಯನೇ ಇಲ್ಲ. ವರ್ಸ್ಟ್ ಸರ್ಕಾರ ಇತಿಹಾಸದಲ್ಲೇ. ಇಂಥ ಕೆಟ್ಟ ಸರ್ಕಾರವನ್ನ ಯಾವತ್ತೂ ನಾವು ನೋಡಕ್ ಸಾಧ್ಯನೇ ಇಲ್ಲ. ಅಂತ ಒಂದು ಕಳಪೆ ಸರ್ಕಾರವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಈ ಸರ್ಕಾರ ಎಲ್ಲ ಹಗರಣಗಳನ್ನ ಮುಚ್ಚಾಕುವಂಥದ್ದಕ್ಕೆ ಅಧಿಕಾರವನ್ನು ಉಪಯೋಗ ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಎಲ್ಲ ಇವರ ಭ್ರಷ್ಟಾಚಾರಗಳನ್ನು ಮುಚ್ಚಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ನಡೆದಂಥ RCB ಮಾಡಿದ್ದು ತಪ್ಪು CM, ಡೆಪ್ಟಿ CM ಅವರಿಬ್ಬರ ಜಟಾಪಟಿಯಲ್ಲಿ CMದ ಕಾರ್ಯಕ್ರಮ, ಡೆಪ್ಟಿ CMದ ಇದು ಪ್ರೂವ್ ಮಾಡಕ್ ಹೋಗಿದ್ದ ಅಷ್ಟೇ. ಇದು ಈ ಕಾರ್ಯಕ್ರಮನ ಪ್ರೂವ್ ಮಾಡಕ್ಕೆ ಹೊರಟಿದ್ದು. ಈ ಪ್ರೂವ್ ಮಾಡೋದ್ರಲ್ಲಿ 11 ಜನ ಜೀವ ಕಳ್ಕೊಂಡ್ರು ಇವರಿಬ್ಬರ ಜಗಳದಲ್ಲಿ. ಇಡೀ ಪ್ರಪಂಚಕ್ಕೆ ಗೊತ್ತು ಈ ಕಾರ್ಯಕ್ರಮ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ಕಾರ್ಯಕ್ರಮ. ವಿಧಾನಸೌಧದ ಮೆಟ್ಲ್ ಮೇಲೆ ಮಾಡಿದ್ದಾರೆ. DPR ಸೆಕ್ರೆಟರಿ ಇದರ ಅನೌನ್ಸ್ಮೆಂಟ್ ಎಲ್ಲ DPR ಸೆಕ್ರೆಟರಿನೇ ಓಪನ್ ಆಗಿ ಮೀಡಿಯಾ ಮುಂದೆ ಮಾಡಿದ್ದಾರೆ. ದಯವಿಟ್ಟು ಬನ್ನಿ, ವಿಧಾನಸೌಧದ ಮುಂದೆ ಬನ್ನಿ, ಇದು ಮುಗಿದ ಮೇಲೆ ಎಲ್ಲರೂ KCA ಸ್ಟೇಡಿಯಂಗೆ ಹೋಗಿ ಅಂತ ಅಫಿಷಿಯಲ್ ಆಗಿ DPR ಸೆಕ್ರೆಟರಿ ಮಾಡಿದ್ದಾರೆ. ಈಗ ತೂಗುಗತ್ತಿ DPR ಸೆಕ್ರೆಟರಿ ಮೇಲೆ ಬಂದಿದೆ. ನನಗಿರೋ ಮಾಹಿತಿ ಪ್ರಕಾರ ಅವರೇ ಏನೋ ರಾಜೀನಾಮೆ ಕೊಡ್ತಾವ್ರೆ ಅಂತ ಮಾಹಿತಿ ನನಗೆ. ರಿಟೈರ್ಡ್ ಆಗೋಯ್ತಾ? ಹೋಯ್ತು.